ರಾಜ್ಯದಲ್ಲಿ ನಕ್ಸಲರು ಶರಣಾದ ನಂತರ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಶಸ್ತ್ರಾಸ್ತ್ರಗಳಿಲ್ಲದೆ ಅದು ಹೇಗೆ ಶರಣಾದ್ರು, ಸರ್ಕಾರ ಇದನ್ನು ಹೇಗೆ ಒಪ್ಕೊಂತು ಅನ್ನುವಂತಹ ಪ್ರಶ್ನೆಯನ್ನ ಮಾಡಲಾಗ್ತಾ ಇತ್ತು. ಈಗ ಕೊನೆಗೂ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ. ಕೊನೆಗೂ ನಕ್ಸಲೀಯರ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದ್ದಾವೆ. AK-57 ಗನ್ ಸೇರಿದಂತೆ 6 ಶಸ್ತ್ರಾಸ್ತ್ರಗಳು ಪತ್ತೆಯಾಗಿರೋದು. ಒಂದು AK-56 ಗನ್, 3 303 ರೈಫಲ್, ಒಂದು ಕಂಟ್ರಿ ಪಿಸ್ತೂಲ್, 176 ಜೀವಂತ ಗುಂಡು, ಒಂದು AK-56 ಮ್ಯಾಗಝಿನ್ ಇವೆಲ್ಲವನ್ನು ಕೂಡ ಈಗ ಸೀಸ್ ಮಾಡಲಾಗಿದೆ. ಚಿಕ್ಕಮಗಳೂರಿನ ಮೇಗೂರು ಅರಣ್ಯ ಪ್ರದೇಶದಲ್ಲಿ ಈ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಸೀಸ್ ಮಾಡಿರೋದು. ಚಿಕ್ಕಮಗಳೂರಿನ ಮೇಗೂರು ಅರಣ್ಯ ಪ್ರದೇಶದಲ್ಲಿ ಸೀಸ್ ಆಗಿರೋದು. ಕೊಪ್ಪ ತಾಲೂಕಿನ ಜೈಪುರ ಠಾಣಾ ವ್ಯಾಪ್ತಿಯ ಮೇಗೂರು ಕಾಡಿನ ಒಳಗೆ ಭೂಮಿಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಹೂಳಲಾಗಿತ್ತು. ಭೂಮಿಯೊಳಗೆ ಶಸ್ತ್ರಾಸ್ತ್ರಗಳನ್ನು ನಕ್ಸಲರು ಹೂತಿಟ್ಟಿದ್ರು. ಈಗ ಆ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಸೀಸ್ ಮಾಡಲಾಗಿದೆ. ರಾಜ್ಯದಲ್ಲಿ ನಕ್ಸಲರು ಶರಣಾದ ನಂತರ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಶಸ್ತ್ರಾಸ್ತ್ರಗಳಿಲ್ಲದೆ ಅದು ಹೇಗೆ ಶರಣಾದ್ರು, ಸರ್ಕಾರ ಇದನ್ನು ಹೇಗೆ ಒಪ್ಕೊಂತು ಅನ್ನುವಂತಹ ಪ್ರಶ್ನೆಯನ್ನ ಮಾಡಲಾಗ್ತಾ ಇತ್ತು. ಈಗ ಕೊನೆಗೂ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ. ಕೊನೆಗೂ ನಕ್ಸಲೀಯರ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದ್ದಾವೆ. AK-57 ಗನ್ ಸೇರಿದಂತೆ 6 ಶಸ್ತ್ರಾಸ್ತ್ರಗಳು ಪತ್ತೆಯಾಗಿರೋದು. ಒಂದು AK-56 ಗನ್, 3 303 ರೈಫಲ್, ಒಂದು ಕಂಟ್ರಿ ಪಿಸ್ತೂಲ್, 176 ಜೀವಂತ ಗುಂಡು, ಒಂದು AK-56 ಮ್ಯಾಗಝಿನ್ ಇವೆಲ್ಲವನ್ನು ಕೂಡ ಈಗ ಸೀಸ್ ಮಾಡಲಾಗಿದೆ. ಚಿಕ್ಕಮಗಳೂರಿನ ಮೇಗೂರು ಅರಣ್ಯ ಪ್ರದೇಶದಲ್ಲಿ ಈ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಸೀಸ್ ಮಾಡಿರೋದು. ಚಿಕ್ಕಮಗಳೂರಿನ ಮೇಗೂರು ಅರಣ್ಯ ಪ್ರದೇಶದಲ್ಲಿ ಸೀಸ್ ಆಗಿರೋದು. ಕೊಪ್ಪ ತಾಲೂಕಿನ ಜೈಪುರ ಠಾಣಾ ವ್ಯಾಪ್ತಿಯ ಮೇಗೂರು ಕಾಡಿನ ಒಳಗೆ ಭೂಮಿಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಹೂಳಲಾಗಿತ್ತು. ಭೂಮಿಯೊಳಗೆ ಶಸ್ತ್ರಾಸ್ತ್ರಗಳನ್ನು ನಕ್ಸಲರು ಹೂತಿಟ್ಟಿದ್ರು. ಈಗ ಆ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಸೀಸ್ ಮಾಡಲಾಗಿದೆ. ರಾಜ್ಯದಲ್ಲಿ ನಕ್ಸಲರು ಶರಣಾದ ನಂತರ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಶಸ್ತ್ರಾಸ್ತ್ರಗಳಿಲ್ಲದೆ ಅದು ಹೇಗೆ ಶರಣಾದ್ರು, ಸರ್ಕಾರ ಇದನ್ನು ಹೇಗೆ ಒಪ್ಕೊಂತು ಅನ್ನುವಂತಹ ಪ್ರಶ್ನೆಯನ್ನ ಮಾಡಲಾಗ್ತಾ ಇತ್ತು. ಈಗ ಕೊನೆಗೂ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ. ಕೊನೆಗೂ ನಕ್ಸಲೀಯರ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದ್ದಾವೆ. AK-57 ಗನ್ ಸೇರಿದಂತೆ 6 ಶಸ್ತ್ರಾಸ್ತ್ರಗಳು ಪತ್ತೆಯಾಗಿರೋದು. ಒಂದು AK-56 ಗನ್, 3 303 ರೈಫಲ್, ಒಂದು ಕಂಟ್ರಿ ಪಿಸ್ತೂಲ್, 176 ಜೀವಂತ ಗುಂಡು, ಒಂದು AK-56 ಮ್ಯಾಗಝಿನ್ ಇವೆಲ್ಲವನ್ನು ಕೂಡ ಈಗ ಸೀಸ್ ಮಾಡಲಾಗಿದೆ. ಚಿಕ್ಕಮಗಳೂರಿನ ಮೇಗೂರು ಅರಣ್ಯ ಪ್ರದೇಶದಲ್ಲಿ ಈ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಸೀಸ್ ಮಾಡಿರೋದು. ಚಿಕ್ಕಮಗಳೂರಿನ ಮೇಗೂರು ಅರಣ್ಯ ಪ್ರದೇಶದಲ್ಲಿ ಸೀಸ್ ಆಗಿರೋದು. ಕೊಪ್ಪ ತಾಲೂಕಿನ ಜೈಪುರ ಠಾಣಾ ವ್ಯಾಪ್ತಿಯ ಮೇಗೂರು ಕಾಡಿನ ಒಳಗೆ ಭೂಮಿಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಹೂಳಲಾಗಿತ್ತು. ಭೂಮಿಯೊಳಗೆ ಶಸ್ತ್ರಾಸ್ತ್ರಗಳನ್ನು ನಕ್ಸಲರು ಹೂತಿಟ್ಟಿದ್ರು. ಈಗ ಆ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಸೀಸ್ ಮಾಡಲಾಗಿದೆ. ರಾಜ್ಯದಲ್ಲಿ ನಕ್ಸಲರು ಶರಣಾದ ನಂತರ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಶಸ್ತ್ರಾಸ್ತ್ರಗಳಿಲ್ಲದೆ ಅದು ಹೇಗೆ ಶರಣಾದ್ರು, ಸರ್ಕಾರ ಇದನ್ನು ಹೇಗೆ ಒಪ್ಕೊಂತು ಅನ್ನುವಂತಹ ಪ್ರಶ್ನೆಯನ್ನ ಮಾಡಲಾಗ್ತಾ ಇತ್ತು. ಈಗ ಕೊನೆಗೂ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ. ಕೊನೆಗೂ ನಕ್ಸಲೀಯರ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದ್ದಾವೆ. AK-57 ಗನ್ ಸೇರಿದಂತೆ 6 ಶಸ್ತ್ರಾಸ್ತ್ರಗಳು ಪತ್ತೆಯಾಗಿರೋದು. ಒಂದು AK-56 ಗನ್, 3 303 ರೈಫಲ್, ಒಂದು ಕಂಟ್ರಿ ಪಿಸ್ತೂಲ್, 176 ಜೀವಂತ ಗುಂಡು, ಒಂದು AK-56 ಮ್ಯಾಗಝಿನ್ ಇವೆಲ್ಲವನ್ನು ಕೂಡ ಈಗ ಸೀಸ್ ಮಾಡಲಾಗಿದೆ. ಚಿಕ್ಕಮಗಳೂರಿನ ಮೇಗೂರು ಅರಣ್ಯ ಪ್ರದೇಶದಲ್ಲಿ ಈ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಸೀಸ್ ಮಾಡಿರೋದು. ಚಿಕ್ಕಮಗಳೂರಿನ ಮೇಗೂರು ಅರಣ್ಯ ಪ್ರದೇಶದಲ್ಲಿ ಸೀಸ್ ಆಗಿರೋದು. ಕೊಪ್ಪ ತಾಲೂಕಿನ ಜೈಪುರ ಠಾಣಾ ವ್ಯಾಪ್ತಿಯ ಮೇಗೂರು ಕಾಡಿನ ಒಳಗೆ ಭೂಮಿಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಹೂಳಲಾಗಿತ್ತು. ಭೂಮಿಯೊಳಗೆ ಶಸ್ತ್ರಾಸ್ತ್ರಗಳನ್ನು ನಕ್ಸಲರು ಹೂತಿಟ್ಟಿದ್ರು. ಈಗ ಆ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಸೀಸ್ ಮಾಡಲಾಗಿದೆ.
ರಾಜ್ಯದಲ್ಲಿ ನಕ್ಸಲರು ಶರಣಾದ ನಂತರ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಶಸ್ತ್ರಾಸ್ತ್ರಗಳಿಲ್ಲದೆ ಅದು ಹೇಗೆ ಶರಣಾದ್ರು, ಸರ್ಕಾರ ಇದನ್ನು ಹೇಗೆ ಒಪ್ಕೊಂತು ಅನ್ನುವಂತಹ ಪ್ರಶ್ನೆಯನ್ನ ಮಾಡಲಾಗ್ತಾ ಇತ್ತು. ಈಗ ಕೊನೆಗೂ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ. ಕೊನೆಗೂ ನಕ್ಸಲೀಯರ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದ್ದಾವೆ. AK-57 ಗನ್ ಸೇರಿದಂತೆ 6 ಶಸ್ತ್ರಾಸ್ತ್ರಗಳು ಪತ್ತೆಯಾಗಿರೋದು. ಒಂದು AK-56 ಗನ್, 3 303 ರೈಫಲ್, ಒಂದು ಕಂಟ್ರಿ ಪಿಸ್ತೂಲ್, 176 ಜೀವಂತ ಗುಂಡು, ಒಂದು AK-56 ಮ್ಯಾಗಝಿನ್ ಇವೆಲ್ಲವನ್ನು ಕೂಡ ಈಗ ಸೀಸ್ ಮಾಡಲಾಗಿದೆ. ಚಿಕ್ಕಮಗಳೂರಿನ ಮೇಗೂರು ಅರಣ್ಯ ಪ್ರದೇಶದಲ್ಲಿ ಈ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಸೀಸ್ ಮಾಡಿರೋದು. ಚಿಕ್ಕಮಗಳೂರಿನ ಮೇಗೂರು ಅರಣ್ಯ ಪ್ರದೇಶದಲ್ಲಿ ಸೀಸ್ ಆಗಿರೋದು. ಕೊಪ್ಪ ತಾಲೂಕಿನ ಜೈಪುರ ಠಾಣಾ ವ್ಯಾಪ್ತಿಯ ಮೇಗೂರು ಕಾಡಿನ ಒಳಗೆ ಭೂಮಿಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಹೂಳಲಾಗಿತ್ತು. ಭೂಮಿಯೊಳಗೆ ಶಸ್ತ್ರಾಸ್ತ್ರಗಳನ್ನು ನಕ್ಸಲರು ಹೂತಿಟ್ಟಿದ್ರು. ಈಗ ಆ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಸೀಸ್ ಮಾಡಲಾಗಿದೆ. ರಾಜ್ಯದಲ್ಲಿ ನಕ್ಸಲರು ಶರಣಾದ ನಂತರ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಶಸ್ತ್ರಾಸ್ತ್ರಗಳಿಲ್ಲದೆ ಅದು ಹೇಗೆ ಶರಣಾದ್ರು, ಸರ್ಕಾರ ಇದನ್ನು ಹೇಗೆ ಒಪ್ಕೊಂತು ಅನ್ನುವಂತಹ ಪ್ರಶ್ನೆಯನ್ನ ಮಾಡಲಾಗ್ತಾ ಇತ್ತು. ಈಗ ಕೊನೆಗೂ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ. ಕೊನೆಗೂ ನಕ್ಸಲೀಯರ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದ್ದಾವೆ. AK-57 ಗನ್ ಸೇರಿದಂತೆ 6 ಶಸ್ತ್ರಾಸ್ತ್ರಗಳು ಪತ್ತೆಯಾಗಿರೋದು. ಒಂದು AK-56 ಗನ್, 3 303 ರೈಫಲ್, ಒಂದು ಕಂಟ್ರಿ ಪಿಸ್ತೂಲ್, 176 ಜೀವಂತ ಗುಂಡು, ಒಂದು AK-56 ಮ್ಯಾಗಝಿನ್ ಇವೆಲ್ಲವನ್ನು ಕೂಡ ಈಗ ಸೀಸ್ ಮಾಡಲಾಗಿದೆ. ಚಿಕ್ಕಮಗಳೂರಿನ ಮೇಗೂರು ಅರಣ್ಯ ಪ್ರದೇಶದಲ್ಲಿ ಈ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಸೀಸ್ ಮಾಡಿರೋದು. ಚಿಕ್ಕಮಗಳೂರಿನ ಮೇಗೂರು ಅರಣ್ಯ ಪ್ರದೇಶದಲ್ಲಿ ಸೀಸ್ ಆಗಿರೋದು. ಕೊಪ್ಪ ತಾಲೂಕಿನ ಜೈಪುರ ಠಾಣಾ ವ್ಯಾಪ್ತಿಯ ಮೇಗೂರು ಕಾಡಿನ ಒಳಗೆ ಭೂಮಿಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಹೂಳಲಾಗಿತ್ತು. ಭೂಮಿಯೊಳಗೆ ಶಸ್ತ್ರಾಸ್ತ್ರಗಳನ್ನು ನಕ್ಸಲರು ಹೂತಿಟ್ಟಿದ್ರು. ಈಗ ಆ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಸೀಸ್ ಮಾಡಲಾಗಿದೆ. ರಾಜ್ಯದಲ್ಲಿ ನಕ್ಸಲರು ಶರಣಾದ ನಂತರ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಶಸ್ತ್ರಾಸ್ತ್ರಗಳಿಲ್ಲದೆ ಅದು ಹೇಗೆ ಶರಣಾದ್ರು, ಸರ್ಕಾರ ಇದನ್ನು ಹೇಗೆ ಒಪ್ಕೊಂತು ಅನ್ನುವಂತಹ ಪ್ರಶ್ನೆಯನ್ನ ಮಾಡಲಾಗ್ತಾ ಇತ್ತು. ಈಗ ಕೊನೆಗೂ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ. ಕೊನೆಗೂ ನಕ್ಸಲೀಯರ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದ್ದಾವೆ. AK-57 ಗನ್ ಸೇರಿದಂತೆ 6 ಶಸ್ತ್ರಾಸ್ತ್ರಗಳು ಪತ್ತೆಯಾಗಿರೋದು. ಒಂದು AK-56 ಗನ್, 3 303 ರೈಫಲ್, ಒಂದು ಕಂಟ್ರಿ ಪಿಸ್ತೂಲ್, 176 ಜೀವಂತ ಗುಂಡು, ಒಂದು AK-56 ಮ್ಯಾಗಝಿನ್ ಇವೆಲ್ಲವನ್ನು ಕೂಡ ಈಗ ಸೀಸ್ ಮಾಡಲಾಗಿದೆ. ಚಿಕ್ಕಮಗಳೂರಿನ ಮೇಗೂರು ಅರಣ್ಯ ಪ್ರದೇಶದಲ್ಲಿ ಈ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಸೀಸ್ ಮಾಡಿರೋದು. ಚಿಕ್ಕಮಗಳೂರಿನ ಮೇಗೂರು ಅರಣ್ಯ ಪ್ರದೇಶದಲ್ಲಿ ಸೀಸ್ ಆಗಿರೋದು. ಕೊಪ್ಪ ತಾಲೂಕಿನ ಜೈಪುರ ಠಾಣಾ ವ್ಯಾಪ್ತಿಯ ಮೇಗೂರು ಕಾಡಿನ ಒಳಗೆ ಭೂಮಿಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಹೂಳಲಾಗಿತ್ತು. ಭೂಮಿಯೊಳಗೆ ಶಸ್ತ್ರಾಸ್ತ್ರಗಳನ್ನು ನಕ್ಸಲರು ಹೂತಿಟ್ಟಿದ್ರು. ಈಗ ಆ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಸೀಸ್ ಮಾಡಲಾಗಿದೆ.